4 ಗಂಟೆ 400ಕ್ಕೂ ಹೆಚ್ಚು ಜನ, 2 ಕೋಮುಗಳು, ಎಲ್ಲವೂ ಉಡೀಸ್, 19 ಅಂಗಡಿಗಳಿಗೆ ಬೆಂಕಿ, ಕೋಟಿ ಕೋಟಿ ಆಸ್ತಿ ಪಾಸ್ತಿ ಕಣ್ಣೆದುರೆ ಧಗ ಧಗ, ಲಾಂಗು, ತಲ್ವಾರ್, ಪೆಟ್ರೋಲ್ ಬಾಂಬ್ಗಳು, ಕಲ್ಲು ದೊಣ್ಣೆಗಳ ಆರ್ಭಟ, ಅಂಗಡಿಗಳು ಲೂಟಿ, ಕೆಲವೇ ಗಂಟೆಗಳಲ್ಲಿ ಎಲ್ಲವೂ ಉಡೀಸ್. ಅಲ್ಲಿ ನಡೆದಿದ್ದೇನು? ಆ ಭೀಕರ ದೃಶ್ಯಗಳು ಹೇಗಿದ್ವು ತೋರಿಸ್ತೀವಿ ನೋಡಿ. ಆತರ ತಪ್ಪೇನ್ ಮಾಡಿರ್ತಾರೆ ಸರ್, ಬಂದು ಹೇಳ್ಬಿಟ್ಟು ಕರ್ಕೊಂಡೋಗ್ಲಿ, ಅದ್ಬಿಟ್ಬಿಟ್ಟು ಮಾಡದೇ ಇರೋರ್ನೆಲ್ಲ ಕರ್ಕೊಂಡು. ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು. ಈ ವರ್ಷ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಗಲಭೆ ನಡೆಸಿರೋದು ಸ್ಪಷ್ಟ ಆಗುತ್ತೆ. ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ರು. ಗಲಭೆ ನಡೆದಂಥ ಜಾಗದಲ್ಲಿದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಈ ಒಂದು ಮಸೀದಿಯ ಮುಂಭಾಗ ಇವತ್ತು ಗಣೇಶ ಮೆರವಣಿಗೆ ಬರ್ತಾ ಇತ್ತು. ಅರೆಸ್ಟ್ ಆಗಿರೋದು ಕೂಡ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಾರೆ. ಯಾರು ಒಡಿಸ್ಕೊಂಡಿದ್ದಾರೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್ 1.5 ಕೋಟಿ ಇತ್ತು ಸರ್, ಎಲ್ಲ ಸೇರಿಸಿ ಫುಲ್ಲು ಬಾಗಿಲು ತೆಗ್ದು ಒಳಗಡೆ ಎಲ್ಲ ಸುಟ್ಟಾಕ್ಬಿಟ್ಟು ಸರ್. ನೋಡಿ ಹೆಂಗಿತ್ತು ನಮ್ಮ ಶೋರೂಮ್, ಹೆಂಗಾಗುತ್ತೆ. ಗಣೇಶ ಬಂದ ಕಾಯಿ ಕಡುಬು ತಂದ ಅಲ್ಲ, ಗಣೇಶ ಬಂದ ಗಲಾಟೆ ತಂದ ಅಂತ ಆಗಿಬಿಟ್ಟಿದೆ. ಈಗಾಗಲೇ ಗಣೇಶನ ಕೂರಿಸಿದ ದಿನವೇ ಹಲವಾರು ಕಡೆ ಗಲಾಟೆಗಳು ನಡೆದಿದ್ವು, ಕೆಲವು ಕಡೆ ಕೊಲೆಗಳೂ ಆಗಿದ್ವು. ಆದರೆ ಈಗ ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಸಂಘರ್ಷವೇ ನಡೆದು ಬಿಟ್ಟಿದೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ 2 ಕೋಮುಗಳ ನಡುವೆ ಭಾರೀ ಗಲಾಟೆಯಾಗಿದ್ದು ಇಡೀ ನಾಗಮಂಗಲ ಹೊತ್ತಿ ಉರಿದಿದೆ. ಹತ್ತೊಂಬತ್ತು ಅಂಗಡಿಗಳು ಧಗಧಗ, 100ಕ್ಕೂ ಹೆಚ್ಚು ಜನರಿಂದ ಗಲಭೆ. ಲಾಂಗು ಹಿಡಿದು ಓಡಾಡಿದ್ರು, ಪೆಟ್ರೋಲ್ ಬಾಂಬ್ ಎಸೆದ್ರು. ಬೈಕ್ ಶೋರೂಮ್ ಧ್ವಂಸ, ಹೊತ್ತಿ ಉರಿದ ವಾಹನಗಳು. ನಾಗಮಂಗಲ ರಣಾಂಗಣ ಆಗಿ ಹೋಗಿದೆ. ಕೇವಲ 4 ಗಂಟೆಗಳಲ್ಲಿ 2 ಕೋಮುಗಳ ನಡುವೆ ಭೀಕರ ಯುದ್ಧವೇ ನಡೆದು ಹೋಗಿದೆ. ಸಾಮರಸ್ಯದಿಂದ ನಡೆಯಬೇಕಿದ್ದ ಗಣೇಶ ವಿಸರ್ಜನೆ ಉತ್ಸವ ಸಮರವಾಗಿ ಮಾರ್ಪಟ್ಟಿದೆ. ಕಲ್ಲು ತೂರಾಟ, ದೊಣ್ಣೆಗಳಿಂದ ಬಡಿದಾಟ, ರಸ್ತೆಯಲ್ಲೇ ಬೆಂಕಿ, ಅಂಗಡಿ ಮುಂಗಟ್ಟುಗಳು ಧ್ವಂಸವಾಗಿದೆ. ಕ್ಷಣಾರ್ಧದಲ್ಲಿ ಎಲ್ಲವೂ ಪೀಸ್ ಆಗಿದ್ದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. 4 ದಿನಗಳ ಕಾಲ ನಾಗಮಂಗಲದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ.
ಹಿಂದೂ ಯುವಕರು ಗಣೇಶ ವಿಸರ್ಜನೆ ವೇಳೆ ಅನ್ಯ ಕೋಮಿನವರ ಏರಿಯಾದಲ್ಲಿ ಡಿಜೆ ಹಾಕಿ ಡ್ಯಾನ್ಸ್ ಮಾಡಿದ್ರು. ಮಸೀದಿ ಮುಂದೆ ಪಟಾಕಿ ಸಿಡಿಸಿದ್ರು ಅಂತ ಜಗಳ ಶುರುವಾಗಿ ಅದು ಕೋಮು ಸಂಘರ್ಷಕ್ಕೆ ತಿರುಗಿದೆ. ಅನ್ಯ ಕೋಮಿನ ಯುವಕರು ಗಣೇಶನ ಮೇಲೆ ಕಲ್ಲುಗಳನ್ನ ಎಸೆದಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಗಲಾಟೆ ಮಾಡಿದ್ದಾರೆ. ಅದು ಅತಿರೇಕಕ್ಕೆ ಹೋಗಿದ್ದು ನಾಗಮಂಗಲ ಪಟ್ಟಣ ರಾತ್ರೋರಾತ್ರಿ ಹೊತ್ತಿ ಉರಿದಿದೆ. ಅಂಗಡಿಗಳು, ಶೋರೂಮ್ಗಳು ಬೆಂಕಿಗೆ ಆಹುತಿಯಾಗಿವೆ. ರಸ್ತೆಗಳಲ್ಲಿ ಬೆಂಕಿ, ಅಂಗಡಿಗಳಲ್ಲಿ ಬೆಂಕಿ, ಮನೆಗಳ ಮೇಲೆ ಕಲ್ಲು ತೂರಾಟ, ಪುಂಡರ ಅಟ್ಟಹಾಸ, ಅವರ ಪ್ಲಾನಿಂಗ್ ಎಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಬೆಚ್ಚಿ ಬೀಳಿಸುತ್ತಿದೆ. ಕೆಲವರು ಲಾಂಗು, ಮಚ್ಚು, ತಲ್ವಾರ್ಗಳನ್ನ ಎತ್ಕೊಂಡು ಓಡಾಡಿರೋದು, ಬಾಟಲಿ ಕಲ್ಲುಗಳನ್ನ ಎಸೆದಿರೋದು ಕಂಡುಬಂದಿದೆ. ಇಷ್ಟೆಲ್ಲ ಗಲಾಟೆ, ಗದ್ದಲ ಪೊಲೀಸರ ಮುಂದೆಯೇ ನಡೆದಿದ್ದು 2 ಗುಂಪುಗಳ ನಡುವೆ ಪೊಲೀಸರೇ ಅಸಹಾಯಕರಾಗಿದ್ದಾರೆ. ಪೊಲೀಸರ ಮೇಲೂ ಹಲ್ಲೆ ಮಾಡಿ ಕಿಡಿಗೇಡಿಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ದೃಶ್ಯ 1, ರಸ್ತೆ ಮಧ್ಯೆಯೇ ಡಿಶುಮ್ ಡಿಶುಮ್. ಅವರು ಗಣೇಶ ವಿಸರ್ಜನೆಗೆ ಡಿಜೆ ಹಾಕಿದ್ರು, ಭರ್ಜರಿ ಸ್ಟೆಪ್ಗಳನ್ನು ಹಾಕ್ತಾ ಇದ್ರು. ಅನ್ಯ ಕೋಮಿನವರ ಏರಿಯಾ ಬಂದ ತಕ್ಷಣ ಯುವಕರ ಉತ್ಸಾಹ ಮತ್ತು ಡಿಜೆ ಸೌಂಡು ಎರಡೂ ಹೆಚ್ಚಾಗಿತ್ತು. ಇದು ಅನ್ಯ ಕೋಮಿನವರನ್ನ ಕೆರಳಿಸಿತ್ತು. ಪರಿಣಾಮ ಯಾಕೆ ಇಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದೀರಾ ಅಂತ ಮಾತಿಗೆ ಮಾತು ಬೆಳೆದು ಅದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಇಲ್ಲಿ ನೋಡಿ, ಇವೇ ಆ ದೃಶ್ಯಗಳು. ನೋಡಿ ಹೇಗೆ ತಳ್ಳಾಟ, ನೂಕಾಟ ನಡೀತಾ ಇದೆ ಅಂತ, ಹೇಗೆ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ. ಪೊಲೀಸರ ಮುಂದೆಯೇ ಈ ಹೊಡೆದಾಟ ನಡೆದಿದ್ದು. ಪೊಲೀಸರು ಅಸಹಾಯಕರಾಗಿ ಗಲಾಟೆಯನ್ನ ವಿಡಿಯೋ ಮಾಡಿದ್ದಾರೆ. ಈ ರೀತಿ ಸಣ್ಣದಾಗಿ ಶುರುವಾದ ಜಗಳ ನಂತರ ಪಟ್ಟಣವನ್ನೇ ಸುಡುವಂತೆ ಮಾಡಿದೆ. 50ಕ್ಕೂ ಹೆಚ್ಚು ಮಂದಿ ಅರೆಸ್ಟ್ ಆಗುವಂತೆ ಮಾಡಿದೆ. ದೃಶ್ಯ 2, ಕೈಯಲ್ಲಿ ದೊಣ್ಣೆ, ಕಲ್ಲು ತೂರಾಟ. ಗಲಾಟೆ ಆದ್ರೆ ಕಲ್ಲು ತೂರಾಟ ಮಾಡಬೇಕು, ಬೆಂಕಿ ಹಚ್ಚಬೇಕು ಅನ್ನೋ ಮೈಂಡ್ ಸೆಟ್ ಬಂದುಬಿಡುತ್ತಾ ಏನೋ ಗೊತ್ತಿಲ್ಲ. ನಾಗಮಂಗಲದಲ್ಲೂ ಕಿಡಿಗೇಡಿಗಳು ಅದೇ ಕೆಲಸ ಮಾಡಿದ್ದಾರೆ. ಕೈಯಲ್ಲಿ ದೊಣ್ಣೆಗಳನ್ನ ಹಿಡಿದು ಓಡಾಡಿದ ಪುಂಡರು ನಂತರ ಗಣೇಶನ ಗುಂಪಿನ ಮೇಲೆ ಕಲ್ಲುಗಳನ್ನು ಎಸೆದಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು 10-20 ಜನ ಹೇಗೆ ಕಲ್ಲುಗಳನ್ನ ಎಸೀತಾ ಇದ್ದಾರೆ ಅಂತ. ಈ ದೃಶ್ಯ ನೋಡಿ, ಒಂದು ಗುಂಪು ಒಂದು ಕಡೆ ನಿಂತು ಮತ್ತೊಂದು ಕಡೆಗೆ ಹೇಗೆ ಕಲ್ಲು ಎಸಿತಾ ಇದೆ ಅಂತ. ಇಲ್ಲಿ 2 ಗುಂಪುಗಳು ಕಾಣಿಸ್ತಾ ಇದ್ದು, ಆ ಕಡೆಯವರು ರಸ್ತೆಯಲ್ಲಿ ಬಿದ್ದ ಕಲ್ಲುಗಳನ್ನೇ ಎತ್ಕೊಂಡು ಮತ್ತೊಂದು ಗುಂಪಿನ ಮೇಲೆ ಎಸೆದಿದ್ದಾರೆ. ಇದರಿಂದ ಕೆಲವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯ 3, ಧಗಧಗಿಸಿದ ಬೆಂಕಿ, ಹೊತ್ತಿ ಉರಿದ ಬೈಕ್ಗಳು. 2 ಕೋಮುಗಳ ನಡುವೆ ಗಲಾಟೆ. ಇದರಲ್ಲಿ ಅಂಗಡಿಗಳು, ವಾಹನಗಳು ಏನು ಮಾಡಿದ್ವೋ ಗೊತ್ತಿಲ್ಲ. ಅವರ ಮೇಲೆ ದ್ವೇಷಕ್ಕೆ ಇವರು, ಇವರ ಮೇಲಿನ ದ್ವೇಷಕ್ಕೆ ಅವರು ಸಿಕ್ಕ ಅಂಗಡಿಗಳಿಗೆ, ವಾಹನಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ. ನೀವು ನೋಡಬಹುದು ದೃಶ್ಯಗಳಲ್ಲಿ ಹೇಗೆ ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇದೆ ಅಂತ. ಗಲಾಟೆ ಅಂದ್ರೆ ಸಾಕು, ಅದೆಲ್ಲಿಂದ ಪೆಟ್ರೋಲ್, ಕಲ್ಲು, ದೊಣ್ಣೆಗಳು, ತಲ್ವಾರ್ಗಳು ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ತಣ್ಣಗೆ ಮಾಡಿಕೊಳ್ತಾರೆ ಅವರು. ಅದೇ ಈಗ ಈ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರೋದು. ನೋಡಿ, ಬೆಂಕಿಯಲ್ಲಿ ಬೈಕ್ಗಳು ಹೇಗೆ ಸುಟ್ಟು ಭಸ್ಮ ಆಗ್ತಾ ಇವೆ ಅಂತ. ಒಂದಲ್ಲ ಎರಡಲ್ಲ, 10 ಐಷಾರಾಮಿ ಬೈಕ್ಗಳೇ ಬೆಂಕಿಯಲ್ಲಿ ಬೆಂದು ಹೋಗಿವೆ. ದೃಶ್ಯ 4, ಮಿತಿಮೀರಿ ವರ್ತಿಸಿದ್ರು, ಲಾಠಿ ಏಟು ತಿಂದ್ರು. ಕೋಮುಗಲಭೆ ಉಂಟಾಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಿದಾಗ ಪೊಲೀಸರು ತುಂಬಾ ಸೂಕ್ಷ್ಮವಾಗಿ ವರ್ತಿಸಬೇಕಾಗುತ್ತೆ. ಮ್ಯಾಕ್ಸಿಮಮ್ ಗಲಾಟೆಯನ್ನ ದೊಡ್ಡದಾಗದಂತೆ ಮಾಡಲು ಯತ್ನಿಸಬೇಕಾಗುತ್ತೆ. ನಾಗಮಂಗಲದಲ್ಲೂ ಬುಧವಾರ ರಾತ್ರಿ ಪೊಲೀಸರು ಅದನ್ನೇ ಮಾಡಿದ್ರು.
ಆದ್ರೆ ಯಾವಾಗ ಪರಿಸ್ಥಿತಿ ಮಿತಿಮೀರಿತೋ ಆಗ ಗುಂಪು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಪೊಲೀಸರ ಮುಂದೆಯೇ ಗಲಾಟೆ ಮಾಡಿಕೊಂಡು ಮನಬಂದಂತೆ ವರ್ತನೆ ಮಾಡಿದ್ರೆ ಪೊಲೀಸರು ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ? ಅದಕ್ಕೆ ಲಾಠಿ ರುಚಿ ತೋರಿಸಿದ್ದಾರೆ. ಬಿಸಿ ಬಿಸಿ ಲಾಠಿ ಏಟು ಕೊಟ್ಟು ಓಡೋ ಓಡೋ ಓಡೋಲೇ ಅಂತ ಓಡಿಸಿದ್ದಾರೆ. ಅದಕ್ಕೂ ಮುನ್ನ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದವರೆಲ್ಲ ಲಾಠಿ ಏಟು ಬಿದ್ದ ತಕ್ಷಣ ಓಡಿ ಹೋಗಿದ್ದಾರೆ. ದೃಶ್ಯ 5. ಪೊಲೀಸರ ಕೈಯಲ್ಲಿ ಲಾಂಗ್. ಅರೆ ಇದೇನಪ್ಪ, ಲಾಠಿ ಬಂದೂಕು ಹಿಡಿಬೇಕಾದವರು ಕೈಯಲ್ಲಿ ಲಾಂಗ್ ಹಿಡಿದು ಓಡಾಡ್ತಾ ಇದ್ದಾರೆ ಅಂತ ಶಾಕ್ ಆಗಬೇಡಿ. ಈ ಲಾಂಗ್ ಪೊಲೀಸರದ್ದಲ್ಲ, ಅಲ್ಲಿನ ಪುಂಡರದ್ದು. ಕೆಲವು ಪುಂಡರು ಗಲಭೆ ವೇಳೆ ಲಾಂಗು ಮಚ್ಚುಗಳನ್ನು ಹಿಡಿದು ರೌಡಿಗಳ ರೀತಿ ವರ್ತಿಸಿದ್ದು, ಅವರಿಂದ ಮಚ್ಚನ್ನ ವಶಕ್ಕೆ ಪಡೆದ ಪೊಲೀಸರು ಅದನ್ನ ತೆಗೆದುಕೊಂಡು ಹೋಗಿ ತಮ್ಮ ವ್ಯಾನ್ನಲ್ಲಿಟ್ಟಿದ್ರು. ಮಂಡ್ಯದ ನಾಗಮಂಗಲದಲ್ಲಿ ಸಂಜೆ 6 ಗಂಟೆಗೆ ಗಣೇಶ ವಿಸರ್ಜನೆ ಮೆರವಣಿಗೆ ಶುರುವಾಗಿ ಸುಮಾರು 7-7:30 ಅಷ್ಟೊತ್ತಿಗೆ ಗಲಾಟೆ ಶುರುವಾಗಿತ್ತು. 2 ಕೋಮುಗಳ ನಡುವೆ ಮಾತಿಗೆ ಮಾತು ಬೆಳೆದು ಅದು ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣವಾಗಿತ್ತು. ಯಾವ ಮಟ್ಟಕ್ಕೆ ಅಂದ್ರೆ ಹಿಂದೂಗಳು ಅನ್ಯಕೋಮಿನ ಅಂಗಡಿಗಳನ್ನು ನಾಶ ಮಾಡಿದ್ರೆ ಅನ್ಯಕೋಮಿನವರು ಹಿಂದೂಗಳ 15ಕ್ಕೂ ಹೆಚ್ಚು ಅಂಗಡಿಗಳ ಮೇಲೆ ಮುಗಿಬಿದ್ದು ಎಲ್ಲವನ್ನೂ ನಾಶ ಮಾಡಿ ಬೆಂಕಿ ಹಚ್ಚಿದ್ದಾರೆ. ದೃಶ್ಯ 6. ಅಂಗಡಿಗಳು ಧ್ವಂಸ. 2 ಕೋಮುಗಳ ನಡುವೆ ಗಲಾಟೆ, ಒಂದಷ್ಟು ಪುಂಡರ ನಡುವೆ ಗಲಾಟೆ. ಇದರಲ್ಲಿ ಅಂಗಡಿಗಳವರು ಮಾಡಿದ ತಪ್ಪೇನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂಗಡಿಗಳಿಗೆ ನುಗ್ಗಿ ಎಲ್ಲವನ್ನೂ ಧ್ವಂಸ ಮಾಡಿರುವ ಕಿಡಿಗೇಡಿಗಳು ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡಿ ಬಿಸಾಡಿದ್ದಾರೆ. ಸುಮಾರು 19ಕ್ಕೂ ಹೆಚ್ಚು ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಇಲ್ಲಿ ನೋಡಿ ಅಂಗಡಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಕೆಲವು ಅಂಗಡಿಗಳು ಬೆಂಕಿಯಲ್ಲಿ ಬೆಂದು ಹೋಗ್ತಾ ಇವೆ, ಕೆಲವು ಅಂಗಡಿಗಳ ಗಾಜುಗಳು ಪುಡಿ ಪುಡಿಯಾಗಿವೆ. ಇನ್ನೊಂದು ಹಾರ್ಡ್ವೇರ್ ಅಂಗಡಿ ಪರಿಸ್ಥಿತಿ ಏನಾಗಿದೆ ನೋಡಿ. ಅಂಗಡಿಗೆ ನುಗ್ಗಿರೋ ದುಷ್ಕರ್ಮಿಗಳು ವಸ್ತುಗಳನ್ನೆಲ್ಲ ಆಚೆ ಬಿಸಾಡಿ ದಾಂಧಲೆ ಮಾಡಿ ಹೋಗಿದ್ದಾರೆ. ದೃಶ್ಯ 7. ಶೋರೂಮ್ ಧ್ವಂಸ, ಬೈಕ್ಗಳ ಕಳವು. ಮೊದಲು ಕಲ್ಲುಗಳನ್ನು ಎಸೆದು ನಂತರ ಕೈ ಮಿಲಾಯಿಸಿದ್ರು, ಆನಂತರ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿದ್ರು. ರಸ್ತೆ ಬದಿಯಲ್ಲಿ ಹಿಂದೂಗಳ ಅಂಗಡಿಗಳು ಎಲ್ಲೆಲ್ಲಿದ್ದಾವೋ ಎಲ್ಲದಕ್ಕೂ ನುಗ್ಗಿ ಧ್ವಂಸ ಮಾಡಿದ್ರು. ನೋಡಿ, ಇದು ನಾಗಮಂಗಲದಲ್ಲಿರೋ ಬಜಾಜ್ ಬೈಕ್ ಶೋರೂಮ್. ಇದಕ್ಕೆ ನುಗ್ಗಿದ ಕಿಡಿಗೇಡಿಗಳು ಏನೆಲ್ಲ ಮಾಡಿದ್ದಾರೆ ನೋಡಿ. ನೋಡಿ, ಬೈಕ್ ಶೋರೂಮ್ನ ಗ್ಲಾಸ್ ಡೋರ್ ಒಡೆದಿರೋ ಕಿಡಿಗೇಡಿಗಳು ಒಬ್ಬೊಬ್ಬರೇ ಒಳಗೆ ಬಂದು ಹುಚ್ಚರ ರೀತಿ ವರ್ತಿಸಿದ್ದಾರೆ. ನೀವು ನೋಡಬಹುದು, ಒಬ್ಬ ಒಳಗಡೆ ಬಂದು ಒಂದು ಬೈಕನ್ನ ತಳ್ಕೊಂಡು ಹೋಗಲು ಪ್ರಯತ್ನಿಸ್ತಾನೆ. ಹೊರಗಿದ್ದವರು ಏನೋ ಹೇಳಿದ ತಕ್ಷಣ ಆ ಬೈಕನ್ನ ರಸ್ತೆಗೆ ತಳ್ಳಿ ಬೀಳಿಸಿದ್ದಾನೆ. ಮತ್ತೊಬ್ಬ ಕೈಯಲ್ಲಿ ದೊಣ್ಣೆ ಹಿಡಿದುಕೊಂಡು ಬಂದು ಬೈಕ್ಗಳನ್ನ ಜಖಂಗೊಳಿಸಿದ್ದಾನೆ. ಅವನಿಗೆ ಇನ್ನೊಬ್ಬ ಸಾಥ್ ಕೊಟ್ಟಿದ್ದು ಅಲ್ಲಿದ್ದ ಬೈಕುಗಳನ್ನೆಲ್ಲ ಪುಡಿಗಟ್ಟುವ ಕೆಲಸ ಮಾಡಿದ್ದಾನೆ. ಶೋರೂಮ್ನಲ್ಲಿ ನಿಲ್ಲಿಸಿದ್ದ ಹೊಸ ಬೈಕ್ಗಳನ್ನೆಲ್ಲ ರಸ್ತೆಗೆ ತಳ್ಳಿ ದೊಣ್ಣೆಗಳಿಂದ ಹೊಡೆದು ಹಾಳು ಮಾಡಲಾಗಿದೆ. ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳನ್ನ ನಾಶ ಮಾಡಲಾಗಿದೆ. 12 ಬೈಕ್ಗಳನ್ನ ಹೊತ್ತೊಯ್ದಿದ್ದಾರೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅಂತ ಶೋರೂಮ್ ಮಾಲೀಕರು ಅಳಲನ್ನ ತೋಡಿಕೊಂಡಿದ್ದಾರೆ. ನಮ್ದು 8 ಗಾಡಿನ ಹೊರಗಡೆ ಎಳೆದು ಸುಟ್ಟಾಕವ್ರೆ, 8 ಬೈಕ್ಗಳನ್ನು ಸುಟ್ಟಾಕವ್ರೆ, ಮತ್ತೆ ಗ್ಲಾಸ್ ಎಲ್ಲ ಹೊಡೆದಾಕವ್ರೆ, CCTV ಕ್ಯಾಮ್ರಾಗಳು ಹೊಡೆದಾಕವ್ರೆ, ಮತ್ತೆ ಇಲ್ಲಿ ಕೆಲವು ಕಸ್ಟಮರ್ ಕೂತ್ಕೊಳ್ಳೋಕೆ ಕಸ್ಟಮರ್ ಲಂಚ್ ಚೇರ್ಗಳಿದ್ದ ಎಲ್ಲ ಎಳ್ಕೊಂಡು ಹೋಗವ್ರೆ, ಮತ್ತೆ ನಮ್ದು ಸಿಸ್ಟಮ್ ಎಲ್ಲ ಹೊಡೆದಾಕವ್ರೆ ಸರ್. ಅಟ್ಲಿ ಒಂದು 70-80 ಲಕ್ಷ ರೂಪಾಯಿ ಅಷ್ಟು ಲಾಸ್ ಮಾಡಿದ್ದಾರೆ ಸರ್ ನಮ್ಗವರು. ಈಗ ದೃಶ್ಯ 8. ಬಟ್ಟೆ ಅಂಗಡಿಗೆ ಬೆಂಕಿ, ಹೊಸ ಬಟ್ಟೆ ಸುಟ್ಟು ಬೂದಿ. ಆ ಬಟ್ಟೆ ಅಂಗಡಿ ಮೇಲೆ ಅವರಿಗೆ ಅದೇನ್ ದ್ವೇಷ ಇತ್ತೋ ಗೊತ್ತಿಲ್ಲ, ಅದನ್ನ ಸುಡಲೇಬೇಕು ಅಂತ ತೀರ್ಮಾನಿಸಿದ್ದ ಗ್ಯಾಂಗ್ 3 ಬಾರಿ ಬೆಂಕಿ ಹಚ್ಚಿ ಆ ಬಟ್ಟೆ ಅಂಗಡಿಯನ್ನ ಸಂಪೂರ್ಣ ಸುಟ್ಟು ಭಸ್ಮ ಮಾಡಿದೆ. ಸದಾ ಗ್ರಾಹಕರಿಂದ ತುಂಬಿ ತುಳುಕುತ್ತಿದ್ದ ಅಂಗಡಿ ಈಗ ಸುಟ್ಟು ಬೂದಿಯಾಗಿದೆ. ಅದನ್ನ ನೋಡಿ ಅಂಗಡಿ ಮಾಲೀಕರು ಕಣ್ಣೀರು ಹಾಕಿದ್ದಾರೆ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸುವ ಘಟನೆ. ಯಾಕಂದ್ರೆ ಅಂಗಡಿ ಮಾಲೀಕರು ಎಲ್ಲೋ ದೂರದಲ್ಲಿದ್ದಾಗ ಅಥವಾ ಮನೆಯಲ್ಲಿದ್ದಾಗ ಅಂಗಡಿಗೆ ಬೆಂಕಿ ಹಚ್ಚಿರೋದಲ್ಲ, ಅಂಗಡಿ ಮಾಲೀಕರ ಮುಂದೆಯೇ ಬಟ್ಟೆ ಅಂಗಡಿಗೆ ಬೆಂಕಿ ಹಚ್ಚಲಾಗಿದೆ. ಈ ಅಂಗಡಿ ಅನ್ಯಕೋಮಿನವರು ವಾಸವಾಗಿರೋ ಏರಿಯಾದಲ್ಲೇ ಇತ್ತು. ಅಲ್ಲಿ ಹೆಚ್ಚು ವ್ಯಾಪಾರ ಮಾಡ್ತಾ ಇದ್ದಿದ್ದು ಸಹ ಅನ್ಯಕೋಮಿನವರೇ.
ಇದನ್ನು ಸಹಿಸದ ಕಿಡಿಗೇಡಿಗಳು ಮಾಲೀಕರ ಮುಂದೆಯೇ ಅಂಗಡಿಗೆ ಬೆಂಕಿ ಹಚ್ಚಿ ಸುಟ್ಟಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಅಲ್ಲಿ ಗಾಢವಾದ ಕತ್ತಲೆ ಇದ್ದು ಆ ಕತ್ತಲೆಯಲ್ಲಿ ಅಂಗಡಿಯ ಶೆಲ್ಟರ್ ಎಳೆದು ಒಳಗ್ ಬೆಂಕಿ ಹಚ್ಚಿರೋ ಕಿಡಿಗೇಡಿಗಳು ನಂತರ ಶಟರ್ ಮುಚ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಅಂಗಡಿಗೆ ನುಗ್ಗಿ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಮೊದಲೆರಡು ಬಾರಿ ಬೆಂಕಿ ಹಚ್ಚಿದಾಗ ಮಾಲೀಕರು ಬಂದು ಆರಿಸಿದ್ರಂತೆ. ಆದರೆ 3ನೇ ಬಾರಿ 100ಕ್ಕೂ ಹೆಚ್ಚು ಜನರು ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿದ್ದಾರೆ. ಇದರಿಂದ 1.5 ಕೋಟಿ ಬೆಲೆ ಬಾಳುವ ಬಟ್ಟೆ ಮತ್ತು ವಸ್ತುಗಳು ನಾಶವಾಗಿದೆಯಂತೆ. 10 ಗಂಟೆಗೆ ಒಂದು ಸತಿ ಅವ್ರು ಬೆಂಕಿ ಹಾಕಿದಾಗ ನಾವು ಅದನ್ನ ಆರಿಸಿದ್ವಿ ಸರ್. ವಾಪಸ್ ಇನ್ನೊಂದು ಸತಿ ಹಾಕಿದ್ರು, ಆಗಲೂ ಆರಿಸಿದ್ವಿ ಸರ್. 3rd ಟೈಮ್ ಅವರು ಡೋರ್ನ ಎತ್ಬಿಟ್ಟು ಒಳಗಡೆ ಪೆಟ್ರೋಲ್ ಬಂಬ್ ಹಾಕಿ ಎಲ್ಲ ಸುಟ್ಬಿಟ್ರು ಸರ್. 100 ಪ್ಲೇಸ್ ಇದ್ರು ಸರ್ ಅವರು. ಹೌದು ಸರ್, ಹೌದು. ಸುಮಾರು ಎಷ್ಟು ಬಂಡವಾಳ ಹಾಕಿದೆ ಸರ್? 1.5 ಕೋಟಿ ಇತ್ತು ಸರ್ ಎಲ್ಲ ಸೇರಿಸಿ. ಪೊಲೀಸ್ನವ್ರು ಇಲ್ಲಿ 100 ಮೀಟರ್ಸಲ್ಲೂ ಇದ್ರು ಸರ್. ಅವ್ರನ್ನ ಓಡಿಸಿ ಫುಲ್ಲು ಬಾಗಿಲು ತೆಗ್ದು ಒಳಗಡೆ ಎಲ್ಲ ಸುಟ್ಟಾಕ್ಬಿಟ್ರು ಸರ್. ನೋಡಿ ಹೆಂಗಿತ್ತು ನಮ್ಮ ಶೋರೂಮ್, ಹೆಂಗಾಗುತ್ತೆ. ಆದರೆ ಪೊಲೀಸವರು ಇಲ್ಲಿದ್ದರೂ ಕೂಡ ಅವ್ರನ್ನೂ ಹೊಡೆದವರು ಸರ್. ಹೌದು ಸರ್, ಅವ್ರ ಮೇಲೇನು ಗ್ಲಾಸ್ ಬಾಟಲ್ಸು, ಸ್ಟೋನ್ಸು ಎಲ್ಲ ಹೊಡೆದ್ರು ಸರ್. ಹೌದು, ಕಲ್ಲು ಹೊಡೆದ್ರು ಸರ್ ಅವರು. ದೃಶ್ಯ 9. ಹಣ್ಣಿನ ಅಂಗಡಿ ಧ್ವಂಸ. ಈ ಗಲಾಟೆಯಲ್ಲಿ ಹಿಂದೂಗಳ ಅಂಗಡಿಗಳು ಮಾತ್ರವಲ್ಲ, ಅನ್ಯ ಕೋಮಿನವರ ಅಂಗಡಿಗಳೂ ಧ್ವಂಸವಾಗಿವೆ. ಅವರಿಗೂ ಕಲ್ಲೇಟು ಬಿದ್ದಿವೆ. ಇಲ್ಲಿ ನೋಡಿ, ಇಲ್ಲೊಂದು ಕರ್ನಾಟಕ ಫ್ರೂಟ್ ಸ್ಟಾಲ್ ಅಂತ ಇದ್ದ, ಅದನ್ನ ರಾತ್ರೋರಾತ್ರಿ ನಾಶ ಮಾಡಿ ಅದರಲ್ಲಿದ್ದ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡು ಹೋಗಲಾಗಿದೆ. ರಾತ್ರಿ 9 ಗಂಟೆಗೆ ಅಂಗಡಿ ಕ್ಲೋಸ್ ಮಾಡುವಾಗ ಅಂಗಡಿ ತುಂಬ ಇದ್ದ ಹಣ್ಣುಗಳು ಈಗ ಒಂದೂ ಕಾಣ್ತಾ ಇಲ್ಲ. ರಾತ್ರೋರಾತ್ರಿ ಅಂಗಡಿ ಧ್ವಂಸ ಮಾಡಿ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಈ ಅಂಗಡಿ ಮಾಲೀಕ ಮೊಹಮ್ಮದ್ ಮಾಜ್. ನಾಗಮಂಗಲದಲ್ಲಿ ಈತ ತುಂಬಾನೇ ಫೇಮಸ್ ಆಗಿದ್ದ. ಹಣ್ಣುಗಳ ವ್ಯಾಪಾರವೂ ಚೆನ್ನಾಗಿ ನಡೆಯುತ್ತಾ ಇತ್ತು. ಅದಕ್ಕೆ ಹೆಚ್ಚು ಬಂಡವಾಳ ಹಾಕಿ 1.5 ಲಕ್ಷದ ಹಣ್ಣುಗಳನ್ನ ಅಂಗಡಿಯಲ್ಲಿ ಇಟ್ಟಿದ್ರಂತೆ. ಆದರೆ ಈಗ ಎಲ್ಲವನ್ನ ತೆಗೆದುಕೊಂಡು ಹೋಗಿದ್ದಾರೆ. 1.5 ಲಕ್ಷ ನಷ್ಟ ಆಗಿದೆ. ನಮಗೆ ನ್ಯಾಯ ಬೇಕು ಅಂತ ಮೊಹಮ್ಮದ್ ಒತ್ತಾಯಿಸಿದ್ದಾರೆ. ಎಲ್ಲ 1.5 ಲಕ್ಷದ ಮಾಲ್ ಲಾಸ್ ಆಗೈತೆ. ನಮಗೆ ಬೇಕೇ ಬೇಕು, ನ್ಯಾಯ ಬೇಕು, ಕಾನೂನು ಬೇಕು ಸರ್. ನನಗೆ ಏನಾದ್ರು ಒಂದು ಶಾಸ್ತ್ರ ಮಾಡಿ ಆಮೇಲೆ ಎಲ್ಲ ಹೊಡೆದಾಟ ಮಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಎಲ್ಲ ತುಂಬಾ ಬೇಜಾರಾಗ್ಬಿಟ್ಟೈತೆ ಸರ್. ಏನ್ ಮಾಡೋಣ ಅಂತೈತೆ ಮನುಷ್ಯ. ದೃಶ್ಯ 10. ಮಾಜಿ ಶಾಸಕನ ಮನೆಗೂ ಕಲ್ಲು. ಗಣೇಶನ ಮೇಲೆ, ಹಿಂದೂಗಳ ಮೇಲೆ ಮಾತ್ರ ಅಲ್ಲ, ಮಾಜಿ ಶಾಸಕನ ಮನೆಗೂ ಕಲ್ಲು ಹೊಡೆಯಲಾಗಿದೆ. ಗಲಾಟೆ ಗದ್ದಲದ ವೇಳೆ ಅಕಸ್ಮಾತ್ ಆಗಿ ಮನೆಗೆ ಕಲ್ಲು ಬಿತ್ತ ಅಥವಾ ಬೇಕಂತಲೇ ಮಾಜಿ ಶಾಸಕನ ಮನೆಗೆ ಕಲ್ಲು ಹೊಡೆದ್ರ ಗೊತ್ತಿಲ್ಲ. ಆದರೆ ನಾಗಮಂಗಲದಲ್ಲಿರೋ ಮಾಜಿ ಶಾಸಕ ಸುರೇಶ್ ಗೌಡ ಅವರ ಮನೆಗೆ ಕಲ್ಲುಗಳನ್ನ ಹೊಡೆಯಲಾಗಿದ್ದು, ಇದರಿಂದ ಕಿಟಕಿ ಗಾಜು ಪುಡಿಪುಡಿಯಾಗಿದೆ. ಕೋಮಿನ ತುಷ್ಟೀಕರಣ ಮಾಡ್ತಾರಲ್ಲ, ಅದ್ರಲ್ಲಿ ವಿಶೇಷವಾಗಿ ಇಲ್ಲೊಬ್ಬ ಸೂಪರ್ ಕಾಪ್ ಇದ್ದಾನೆ. ಬೆಳಗಿಂದ ಸಾಯಂಕಾಲದವರೆಗೆ ಕುಡಿದಿರ್ತಾನೆ. ಆತನಿಗೆ ಕಾಮನ್ ಸೆನ್ಸ್ ಇಲ್ವಾ? ಕಳೆದ 1 ವರ್ಷದಿಂದ ಅದೇ ಜಾಗದಲ್ಲಿ ಇದೇ ಘಟನೆ ನಡೆದಿತ್ತಲ್ಲ, ಏನ್ ಮಾಡ್ತಾ ಇದ್ದ? ಯಾಕೆ ನೋಡ್ಕೊಂಡಿಲ್ಲ? ಇಂಥ ಭ್ರಷ್ಟ ಅಧಿಕಾರಿಗಳನ್ನೆಲ್ಲ ಈ ತಾಲೂಕಿನ ಮಟ್ಟದಲ್ಲಿ ಇಟ್ಟುಕೊಂಡು ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಬುಧವಾರ ರಾತ್ರಿ ನಡೆದ ಗಲಭೆಯಿಂದ ಇಡೀ ನಾಗಮಂಗಲ ತಾಲೂಕಿನ ಜನ ಬೆಚ್ಚಿ ಬಿದ್ದಿದ್ದು, ಪಟ್ಟಣದಲ್ಲಿ ಈಗ ಬಂದ್ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಈಗಾಗಲೇ ಸೆಪ್ಟೆಂಬರ್ 14ರವರೆಗೆ ಸೆಕ್ಷನ್ 144 ಜಾರಿ ಮಾಡಲಾಗಿದ್ದು, ಅಲ್ಲಿನ ಜನ ಮನೆಯಿಂದ ಹೊರಗೆ ಬರುವುದಕ್ಕೂ ಭಯ ಪಡ್ತಾ ಇದ್ದಾರೆ. ಬೆಂಕಿ ದೃಶ್ಯಗಳಿಗೆ 2 ಸಿಸಿಟಿವಿ ದೃಶ್ಯಗಳ ಸಾಕ್ಷಿ. ಸಿಸಿಟಿವಿಯಲ್ಲಿ ಬಯಲಾಯ್ತಾ ಅಸಲಿ ಸೀಕ್ರೆಟ್. ನಾಗಮಂಗಲದಲ್ಲಿ ಕೋಮು ದಳ್ಳೂರಿ ಉಂಟಾಗಿದ್ದು ಹೇಗೆ? ಈ ಗಲಭೆ ಪೂರ್ವ ನಿಯೋಜಿತ ಕೃತ್ಯನ? ಕಳೆದ ವರ್ಷದ ಆ ಘಟನೆ, ಆ ಸೇಡು ಈ ವರ್ಷ ಕಿಚ್ಚು ಹೊತ್ತಿಸಿತ? ಕಿಡಿಯ ಹಿಂದಿನ ಆ ಕೈಗಳು ಯಾರದ್ದು? ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಅದೇ ಜಾಗದಲ್ಲಿ ನಡೆದಿತ್ತು ಗಲಾಟೆ ಗದ್ದಲ. ಮತ್ತೆ ಅಲ್ಲೇ ಕೋಮು ಸಂಘರ್ಷ. ಈ ವರ್ಷ ಗಲಾಟೆಗೆ ಮೊದಲೇ ಪ್ಲಾನ್ ಆಗಿತ್ತ. ಪೈಪ್ಗಳು, ಕಲ್ಲುಗಳು, ಮಚ್ಚು, ಲಾಂಗ್ ಬಂದಿದ್ದೇಗೆ? 2 ಸಿಸಿಟಿವಿ ದೃಶ್ಯಗಳಲ್ಲಿ ಪುಂಡರ ಕರಾಳ ಕೃತ್ಯದ ಹಿಡನ್ ಸೀಕ್ರೆಟ್ ಬಯಲು. ಈ ಸಿಸಿಟಿವಿ ದೃಶ್ಯಗಳೇ ಕಿಡಿ ಹಿಂದಿನ ಕೈಗಳನ್ನ ಪತ್ತೆ ಹಚ್ಚುತ್ತ. ರಸ್ತೆಯಲ್ಲಿ ಪೈಪ್ಗಳು, ಕೈಯಲ್ಲಿ ಮಚ್ಚು, ಲಾಂಗು. ನಾಗಮಂಗಲ ಗಲಭೆ ಪೂರ್ವನಿಯೋಜಿತ ಕೃತ್ಯನ? ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಿಡಿಗೇಡಿಗಳ ದುಷ್ಕೃತ್ಯ. ಎಸ್, ಅವರು ಅದಾಗಲೇ ಎಲ್ಲದಕ್ಕೂ ಸಿದ್ಧವಾಗಿದ್ರು. ಗಲಾಟೆ ನಡೆದೇ ನಡೆಯುತ್ತೆ, ನಾವು ಎಲ್ಲದಕ್ಕೂ ರೆಡಿ ಇರಬೇಕು, ವಿಧ್ವಂಸವನ್ನೇ ಸೃಷ್ಟಿ ಮಾಡಬೇಕು ಅಂತ ಕಲ್ಲುಗಳು, ಪೆಟ್ರೋಲ್ ಬಾಂಬ್ಗಳು, ಮಚ್ಚು, ದೊಣ್ಣೆ ಎಲ್ಲವನ್ನ ರೆಡಿ ಇಟ್ಟಿದ್ರು.
ಅದರಂತೆ ಆ ಪ್ರದೇಶಕ್ಕೆ ಗಣೇಶನ ಮೆರವಣಿಗೆ ಬಂದ ತಕ್ಷಣ ದಾಳಿ ಮಾಡಿ ಬೆಂಕಿ ಹಚ್ಚಿ ವಿಧ್ವಂಸವನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ. ಅವರು ದಾಳಿಗೆ ಮಾಡಿಕೊಂಡ ಸಿದ್ಧತೆ ಈಗ ಸಿಸಿಟಿವಿ ದೃಶ್ಯಗಳಲ್ಲಿ ಬಟಾ ಬಯಲಾಗಿದೆ. ಇದೇ ನೋಡಿ ಆ ಸಿಸಿಟಿವಿ ದೃಶ್ಯ. ರಸ್ತೆ ಮಧ್ಯೆ ಯಾವ ಗಾಡಿಗಳೂ ಓಡಾಡದಂತೆ, ಮುಖ್ಯವಾಗಿ ಗಣೇಶನ ಮೆರವಣಿಗೆ ಅಡ್ಡಿ ಮಾಡುವಂತೆ 2 ದೊಡ್ಡ ಪ್ಲಾಸ್ಟಿಕ್ ಪೈಪುಗಳ ಕಟ್ಟುಗಳನ್ನು ರಸ್ತೆಗೆ ಹಾಕಲಾಗಿದೆ. ರಸ್ತೆಯಲ್ಲಿ 10 ರಿಂದ 15 ಜನ ನಿಂತ್ಕೊಂಡು ಗಣೇಶ ಮೆರವಣಿಗೆ ಬರುವ ಹೊತ್ತಿಗೆ ಬೆಂಕಿ ಹಚ್ಚಲು ಪ್ಲಾನ್ ಮಾಡಿದ್ದಾರೆ. ಅಲ್ಲೇ ಇದ್ದ ಮತ್ತೊಬ್ಬ ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಓಡಾಡಿದ್ದಾನೆ. ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲಾಗಿದೆ. ಗಲಭೆ ಮಾಡಬೇಕು, ಒಂದಷ್ಟು ಜನರಿಗೆ ಹಲ್ಲೆ ಮಾಡಿ ಗಾಯಗೊಳಿಸಬೇಕು ಅಂತ ಮೊದಲೇ ಸಂಚು ಮಾಡಿಕೊಂಡಿದ್ದ ಕಿಡಿಗೇಡಿಗಳು ಅದಕ್ಕೆ ತಕ್ಕಂತೆ ಕಲ್ಲು, ದೊಣ್ಣೆ, ಮಚ್ಚುಗಳನ್ನು ತಯಾರು ಮಾಡಿಟ್ಟುಕೊಂಡಿದ್ರು. ಕಳೆದ ವರ್ಷವೂ ಗಲಾಟೆ, ಸೇಡಿಗಾಗಿ ನಡೀತಾ ಸಮರ. ಕಳೆದ ವರ್ಷ ಮಸೀದಿ ಮುಂದೆ ಡೋಲು, ತಮಟೆ ಬಾರಿಸಿ ಪಟಾಕಿ ಸಿಡಿಸಿದ್ರು ಅಂತ ಅನ್ಯಕೋಮಿನ ಯುವಕರು ಗಲಾಟೆ ಮಾಡಿದ್ರಂತೆ. ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಹಿಂದೂ ಯುವಕರು ಈ ಬಾರಿ ಇನ್ನೂ ಅದ್ಧೂರಿಯಾಗಿ ಡಿಜೆ ಹಾಕಿ ಮಸೀದಿ ಮುಂದೆ ಕುಣಿದಾಡಿದ್ದಾರೆ. ಪೊಲೀಸರು ಹೋಗಿ ಅಂತ ಹೇಳಿದ್ರು ಹೋಗದೆ ಅಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ. ಇದರಿಂದ ಅನ್ಯಕೋಮಿನ ಯುವಕರು ರೊಚ್ಚಿಗೆದ್ದು ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.